ಏನ್ ಹೇಳಿದ್ರು ಪ್ರಯೋಜನ ಇಲ್ಲ. ಚಿಕ್ಕವರಿದ್ದಾಗಲೇ ಹೊಡೆದು ಬಡ್ದು ಬೆಳೆಸ್ಬೇಕು, ಇಲ್ಲ ಇವನ್ ತರ ಆಗೋಗ್ಬಿಡ್ತಾರೆ. ಅಷ್ಟು ಹೊಡೆದ್ರು ಇಲ್ಲಿ ಬಂದು ನಾಚಿಕೆ ಹೆಂಗ್ ಕೂತ್ಕೊಂಡಿದ್ದಾನೆ ನೋಡಿ. ಇವನಿಂದ ಫ್ಯಾಮಿಲಿಗೆ ಏನು ಪ್ರಯೋಜನ ಇಲ್ಲ. ನಿಂಗೇನ್ ಬೇಕು? ಚಿಕನ್ ಪೀಸಾ ತಿನ್ನೋ, ಲೆಗ್ ಪೀಸೇ ಕೊಡ್ತೀನಿ ಇರು, ತಿನ್ನೋ. ನಿಮ್ಗಣ್ಣ ಒಂದ್ ಪೀಸ್ ಹಾಕ್ಲಾ? ತೊಳಿ ತಿನ್ನಿ. ಏಯ್ ಅಣ್ಣ, ಅಪ್ಪ, ನೀನ್ ಯಾವನು ನನ್ನ ಮಗನ್ ಹೊಡಿಯಕ್ಕೆ? ಅವ್ನು ಹೇಳಿದ್ ನೀವು ಕೇಳಿಸ್ಕೊಳ್ಳಿಲ್ವಾ ಅಣ್ಣ? ಅವ್ನು ಹೇಳೋದ್ರಲ್ಲಿ ಏನೋ ತಪ್ಪಿದೆ. ಅವ್ರ ಕೆಲಸ ಅವ್ರು ನೋಡ್ಕೋಬೇಕು. ಹಂಗಿದ್ರೆ ನಾನ್ ನಿನ್ಗೆ ಎಷ್ಟು ಹೊಡಿಬೇಕು ಗೊತ್ತಾ? ಅಪ್ಪ ಬೇಡ ಅಪ್ಪ. ಏಯ್ ಬಿಡ, ನನ್ ಮಗನ್ ಹೊಡಿಯಕ್ಕೆ ಏನೋ ಯೋಗ್ಯತೆ ಇದೆ ನಿನ್ಗೆ? ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಟೆನ್ಷನ್ ತಗೊಂಡೆ ನಮ್ಮಪ್ಪ ಮೇಲ್ ಹೋಗಿದ್ದು ಗೊತ್ತೇನೋ. ಮತ್ತೆ ನಮ್ಮಪ್ಪಂದು ಒಂದ್ ಅಂಗಡಿ ನೀನು ಕೊಟ್ಟೆ, ಅದರಿಂದಾನೇ ಬದುಕ್ತಾ ಇರೋದು ನೀನು. ಬಂದ್ಬಿಟ್ಟ ಇಲ್ಲಿ ಇವನು ದೊಡ್ಡದಾಗಿ ಬೇರೆಯವ್ರ ಬುದ್ಧಿ ಹೇಳಕ್ಕೆ. ಲೇಲೆ ಏನು ಮಾಡ್ತಿದ್ಯಾ? ಒಳ್ಳೆ ಫಂಕ್ಷನ್ ನಡೀತಿರ್ಬೇಕಾರೆ ನಿಂದೇನೋ? ಹೌದಾ? ಹೇಳ್ಬೇಕಾಗಿರೋ ವಿಷಯನ ಎಲ್ಲಾದ್ರೂ ಸರಿ, ಯಾರ ಮುಂದೆನಾದ್ರೂ ಸರಿ ಹೇಳ್ಬೇಕು. ಹಾಗಂತ ಸ್ವಲ್ಪ ಹೊತ್ತು ಮುಂಚೆ ನೀವೇ ಹೇಳಿದ್ರಲ್ಲ, ಅದಕ್ಕೋಸ್ಕರ ನಾನು ಈಗ್ಲೇ ಹೇಳ್ಬೇಕಾಯ್ತು. 4 ಜನದ ಮುಂದೆ ಹೇಳಿದ್ರೇನೆ ಇವನಿಗೂ ಬುದ್ಧಿ ಬರೋದು. ಏನು ಕೆಲ್ಸ ಇಲ್ಲದೆ ಊರೆಲ್ಲ ಅಲ್ದಾಡೋನಿಗೆ ಸಪೋರ್ಟ್ ಮಾಡ್ತೀಯಲ್ಲ, ನಿನ್ಗೆ ನಾಚಿಕೆ ಆಗ್ಬೇಕು. ಅಪ್ಪ ಸಾಕು ಪ್ಲೀಸ್. ನಿನ್ಗೆ ಎಷ್ಟೋ ವಯಸ್ಸು ಎಷ್ಟೋ ನಿಂಗೆ? 26. ಇವನ್ ವಯಸ್ಸಲ್ಲಿ ನೀವೇನ್ ಸಾಧನೆ ಮಾಡಿದ್ರಿ? ಏನು ಕಿತ್ತಾಕಿಲ್ಲ ನೀವು. ಮತ್ತೆ ಅವಮಾನದ ವಿಷಯಕ್ಕೆ ಬಂದ್ರೆ, ಮಧ್ಯರಾತ್ರಿಲಿ ನೀವು ಪಕ್ಕದ ಮನೆ ಹೆಂಗಸಿನ ಮನೆಗೆ ಹೋಗಿ 3 ಜನರು ಕೈಗೆ ಸಿಕ್ಕಾಕೊಂಡಾಗ ಅವತ್ತು ನಮ್ಮ ಅಪ್ಪ ಅನುಭವಿಸಿದ ಒಂದಷ್ಟು ಅವಮಾನನ ನಾನು ಇವನಿಂದ ಅನುಭವಿಸಿಲ್ಲ. ಬೇರೆಯವ್ರ ಬುದ್ಧಿ ಹೇಳೋದಕ್ಕೆ ಮುಂಚೆ ನಿಮ್ ಯೋಗ್ಯತೆ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಬೇರೆಯವ್ರ ಬುದ್ಧಿ ಹೇಳಿ. ನನ್ನ ಮಗನಿಗೆ ಹೇಗ್ ಬದುಕಬೇಕು ಅಂತ ಗೊತ್ತು, ಅವ್ರಿಗೆ ಯಾರ ಬುದ್ಧಿ ಮಾತು ಬೇಕಾಗಿಲ್ಲ. ನಡಿಯೋ. ಒಬ್ಬ ವ್ಯಕ್ತಿ ಹೀರೋ ಆಗೋದು